see him, but you are here to possibly introduce the legacy of Netaji. And secondly, for this wonderful scholarly erudite address, I think opened up many issues because there is so much of secrecy behind Netaji's last few years. I was talking to Honorable Vice Chancellor. You have to come back again. Even though you took about 30-40 minutes to address us, we'll definitely organize a beautiful lecture, leisurely time. One in university and one in Ramakrishna Ashram. So, sir, while thanking you for this wonderful address and your presence in this place, we also extend you a warm welcome for the next two addresses. You must find time for us. So, I would like to request all of you to give a big applause for them. Thank you so much. Can I switch over to local language if you don't mind? ಅಂದರೆ ತುಂಬ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಎಲ್ಲ ವೇದಿಕೆಯ ಗಣ್ಯರಿಗೆ ಗೌರವದ ವಂದನೆ ಸಲ್ಲಿಸಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ, ನೇತಾಜಿ ಮತ್ತು ವಿವೇಕಾನಂದರು ಬಹುಶಃ ಬದುಕಿದ ಸಣ್ಣ ಅವಧಿಯಲ್ಲಿ ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ನಮ್ಮೆಲ್ಲರಿಗೂ ಒಂದು ರೀತಿಯ ಐಕನ್. ಕೂತು ಆಳವಾಗಿ ಕಣ್ಣು ಮುಚ್ಚಿಕೊಂಡು ಆಲೋಚನೆ ಮಾಡಿದರೆ ಯಾಕೆ ಬೇರೆ ಯಾವ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಸಿಗದೇ ಇರುವಂಥ ಒಂದು ರೆವರೆನ್ಷಿಯಲ್ ರೆಸ್ಪೆಕ್ಟ್ ಯಾಕೆ ಕೊಡ್ತಾ ಇದ್ದೇವೆ? ಈ ಪುಸ್ತಕದಲ್ಲಿ ಒಂದು ಪುಸ್ತಕದ ಹೆಸರು ಅನ್ ಇಂಡಿಯನ್ ಪಿಲ್ಗ್ರಿಮ್ ಅಂತ ಇದೆ. If he was or he is an Indian pilgrim, going through his biography is a pilgrimage, which we all need to do it. ಅದಕ್ಕಾಗಿ ಪುಸ್ತಕ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಪುಸ್ತಕದ ಟೈಟಲ್ ಇದೆ, ಒಂದು ಅಪೂರ್ಣ ಆತ್ಮಕಥೆ ಅಂತ ಹೇಳಿ. ನಾನು ಓದಿಲ್ಲ, ಆದರೆ ಪ್ರೊಫೆಸರ್ ರಾಧಾಕೃಷ್ಣ ಅವರೇ ಅದನ್ನು ಒಂದು ಅರ್ಥಪೂರ್ಣ ಆತ್ಮಕಥೆ ಅಂತ ನಾನು ಬರೀಬೇಕು ಅಂತ ಅಂದರೆ ಟೈಟಲ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ನನಗೆ. ಪರಿಪೂರ್ಣ ಅಂದರೆ ಭಗವಂತ ಮಾತ್ರ, ನಾವೆಲ್ಲರೂ ಅಪೂರ್ಣರೇ. ಆದರೆ ನೇತಾಜಿಯವರ ಜೀವನ ಚರಿತ್ರೆಯನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಇತ್ತೀಚೆಗೆ ಒಂದು ಪುಸ್ತಕ ಓದ್ತಾ ಇದ್ದೆ ಅದರ ಬಗ್ಗೆ. ಆ ಸೈಬೀರಿಯಾದಲ್ಲಿ ಅವರು ಕೊನೆಯ ದಿನಗಳಲ್ಲಿ ಅನುಭವಿಸಿದಂಥ ಅವರ ಕಷ್ಟದ ಕಥೆಗಳನ್ನು ಓದಿದ್ದೀನಿ ನಾನು, ಕಣ್ಣೀರು ಬರುವಂಥ ಕಥೆಗಳನ್ನು. ರೋಮಾಂಚನ ಆಗತ್ತೆ ಮತ್ತು ಆಶ್ಚರ್ಯ ಆಗತ್ತೆ. ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯದ ಕಿಚ್ಚನ್ನು ತನ್ನ ವ್ಯಕ್ತಿ ಅಳವಡಿಸ್ಕೊಂಡು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುವಂಥ ಮನೋಭಾವ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇದೆ? ನನ್ನ ಜೊತೆಗೆ ಕೆಲಸ ಮಾಡಿದ ಅಥವಾ ಸೇನೆಯಲ್ಲಿ ಕೆಲಸ ಮಾಡಿದ ಅನೇಕ ಸೈನಿಕರಿದ್ದಾರೆ. ಕಸಂ ಪರೇಡ್ ಅಂತ ಆಗತ್ತೆ. ಆ ಕಸಂ ಪರೇಡಲ್ಲಿ ಒಂದು ವಾಕ್ಯ ಇರುತ್ತೆ ನಮಗೆ, ನೀವು ಬೇರೆ ಯಾವುದೇ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆ ವಾಕ್ಯ ಇರುವುದಿಲ್ಲ. ಅದೇನು ಅಂತ ಹೇಳಿದ್ರೆ, ಕರ್ನಲ್ ಪ್ಲೀಸ್ ಪಾರ್ಡನ್ ಬೇರ್ ವಿತ್ ಮೀ, ಅದೇನು ಅಂತಂದರೆ ಮಕ್ಕಳೇ ನೀವು ಕೇಳಿಸ್ಕೊಳ್ಬೇಕು, ನೀವು ಅಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿ ನಾಯಕರಾದರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ. ಅದೇನು ಅಂತ ಹೇಳಿದ್ರೆ, ದೇಶ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಹೇಳಿ. Just imagine for a minute, if we all can inspire from within ourselves, and if you have this oath taken by individuals at the self level, I don't think most of our problems in this country will be solved. ಅದಕ್ಕೆ ನೇಷನ್ ಫಸ್ಟ್ ಅಂತ ಹೇಳುವಂಥದ್ದು. ಇದನ್ನು ಸ್ವಾಮಿ ವಿವೇಕಾನಂದರು ಬೋಧನೆ ಮಾಡಿದರು. ಅವರ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಗೊಳಿಸಿದ ನೇತಾಜಿಯವರು ಅದನ್ನು ಅಕ್ಷರಶಃ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಆ್ಯಂಡ್ ದಟ್ ವಾಸ್ ದ ಲಾಸ್ಟ್ ಮೆಸೇಜ್ ಪ್ರೊಫೆಸರ್ ವಾಸ್ ಕೋಟಿಂಗ್. ಆ್ಯಕ್ಚುಲಿ ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ಹೇಳಿದೆ, ಆದರೆ ತಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ಕೈ ಮುಗಿದು, ಯಾಕೆಂತ ಹೇಳಿದ್ರೆ ನೇತಾಜಿಯವರ ಸುತ್ತಮುತ್ತ ಇರುವಂಥ ಅನೇಕ ಏನು ಹೇಳ್ತಾರೆ ಸಂಶಯಗಳಿಗೆ ಬಹುಶಃ ಅರ್ಥಪೂರ್ಣವಾಗಿ ಈ ಪುಸ್ತಕ ಉತ್ತರ ಕೊಡ್ತವೆ. ಇಟ್ ಈಸ್ ಜಸ್ಟ್ ಅನ್ಫಾರ್ಚುನೇಟ್ ದ್ಯಾಟ್ somewhere down the line, please
pardon me if I say this and if it appeal, you feel wrong about it, that ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯೋತ್ತರ ಮತ್ತು ನಂತರದ ದಿನಗಳಲ್ಲಿ ನಾವು ನೇತಾಜಿಯವರಿಗೆ ಯಾವ ಗೌರವ ಸಲ್ಲಿಸಬೇಕಿತ್ತು, ಅವರ ಜೀವನದ ಮೌಲ್ಯಗಳನ್ನು ಯಾವ ರೀತಿ ಬಿತ್ತರಿಸಬೇಕಿತ್ತು, ಯಾವ ರೀತಿಯಲ್ಲಿ ಅದಾಗದೇ ಇದ್ರೂ ಇವತ್ತು ನಮ್ಮ ಮನಸ್ಸಿನಲ್ಲಿ ಒಂದು ಪೇಟ್ರಿಯಾಟಿಕ್ ಐಕನ್ ಆಗಿದ್ದಾರೆ, ಅದನ್ನು ಇನ್ನಷ್ಟು ವಿಸ್ತೃತಗೊಳಿಸಬೇಕಿತ್ತು, ಅದನ್ನು ಎಲ್ಲೋ ಮಾಡದೆ ಅವರಿಗೆ ಅನ್ಯಾಯ ಮಾಡಿದೆ ಹೇಳುವಂಥ ಒಂದು ಕೊರಗು ನನ್ನನ್ನು ಯಾವತ್ತೂ ಕಾಡುತ್ತೆ. ಈ ಪುಸ್ತಕ ಪ್ರಾಯಶಃ ಅದಕ್ಕೆ ಒಂದು ಅರ್ಥಪೂರ್ಣವಾದ ಪುಸ್ತಕ ಅಂತ ಅಂದುಕೊಂಡು ಅವ್ರು ಹೇಳಿದರು, ಬರೀ ತಗೊಳ್ಳೋದಲ್ಲ, ಕೊಂಡು ಆಗಿ ಅಂತ ನಾನು ಸ್ವಲ್ಪ ಆಲೋಚನೆ ಮಾಡಿದ್ದೆ. ಕೊಂಡು ಆಗಿ ಹೇಳಿದೇನು, ಕೊಂಡು ಹೋಗಿ ಅಂತ ಹೇಳ್ತೀವಿ, ಕೊಂಡು ಆಗಿ ಹೇಳಿದೇನು ಅಂತ ಅಂದಾಜು ಮಾಡ್ತಾ ಇದ್ದೆ. ಆ ಮೌಲ್ಯಗಳನ್ನು, ಆ ದೇಶದ ಬಗ್ಗೆ ಇರುವಂಥ ಸ್ವಾಭಿಮಾನವನ್ನು, ಆ ರಾಷ್ಟ್ರಪ್ರೇಮವನ್ನು, ದೇಶಭಕ್ತಿಯನ್ನು ಎಲ್ಲೋ ವರ್ಷಕ್ಕೊಂದೆರಡು ಸಲ ಸೆಲ್ಯೂಟ್ ಹೊಡೆದು ಆಚರಣೆ ಮಾಡಿದ್ರೆ ಸಾಕಾಗೋದಿಲ್ಲ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ಮೊದಲು ಹೇಳುವಂಥ ಭಾವನೆ ನಮಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಮುಂದಿರುವಂಥ ಸವಾಲು ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಕಲಿತವರು, ಕಲಿತಿದ್ದವರು, ಬಡವರು, ಶ್ರೀಮಂತರು, ಹಳ್ಳಿಯವರು, ಡಿಲ್ಲಿಯವರು, ಇನ್ನು ಹೇಳ ಆ ಪಾರ್ಟಿ, ಈ ಪಾರ್ಟಿ, APL ಕಾರ್ಡು, BPL ಕಾರ್ಡು. ಎಲ್ಲಿದ್ದಾನೆ ಭಾರತೀಯ ಬಂಧುಗಳೇ? ಎಲ್ಲಿದ್ದಾನೆ? ಯಾವಾಗ ನಾವು ಭಾರತೀಯರಾಗೋದು? 1942-43 ಅವರು ಹಿಂದೂಸ್ತಾನ್ ಅಂತ ಹೇಳುವ ಕಲ್ಪನೆ ಇಟ್ಕೊಂಡಿದ್ರಲ್ಲ. ಯಾಕೆ ನಮ್ಮಲ್ಲಿ ಈ ರೀತಿಯ ಡಿವಿಸಿವ್ ಥಾಟ್ಸ್ ನಮ್ಮನ್ನು ಪ್ರತ್ಯೇಕಗೊಳಿಸ್ತಾ ಇದೆ? ಉದಾರ ಚರಿತ ನಮ್ಮದು ವಸುಧೈವ ಕುಟುಂಬಕಂ ಹೇಳಿದಂಥ ದೇಶ ಇದು. ಯಾಕೆ ನೇತಾಜಿ ನಮಗೆ ಮುಖ್ಯ ಆಗ್ತಾರೆ ಅಂತ ಹೇಳಿದರೆ, ಈ ಎಲ್ಲ ಸಂಗತಿಗಳು ಅವತ್ತು ಇದ್ದು ಅಂತ ಅಂದ್ಕೊಳ್ತೀನಿ ನಾನು. ಅದೆಲ್ಲವನ್ನ ಮೀರಿ, ಈ ಎಲ್ಲ ಸೀಮಿತತೆ ಎಲ್ಲೆಗಳನ್ನು ಮೀರಿ ರಾಷ್ಟ್ರೀಯವಾಗಿ ಆಲೋಚನೆ ಮಾಡಿ ರಾಷ್ಟ್ರಕ್ಕಾಗಿ ಬದುಕಿದವರು ನಮ್ಗೆ ಆದರ್ಶ ಆಗಿ ಯಾರು ಆದರ್ಶ ಆಗ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿ ನೇತಾಜಿ, ಅದಕ್ಕಾಗಿ ದೇಶದಲ್ಲಿ ಒಬ್ಬರೇ ನೇತಾಜಿ. ನೇತಾಜಿ ಎಷ್ಟೋ ಜನ ಇರ್ಬೋದು, ಆದರೆ ಒಬ್ಬರೇ ನೇತಾಜಿ ಇರುವಂಥದ್ದು. ಅಂಥ ಅದ್ಭುತ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿ ನನಗೆ, ನಿಮಗೆ, ನಮ್ಮ ಮುಂದಿನ ತಲೆಮಾರುಗಳಿಗೆ ಈ ದೇಶಕ್ಕಾಗಿ ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಹೇಳುವಂಥ ಅದ್ಭುತ ಸಂದೇಶವನ್ನು ನೀಡಿದಂಥ ಪ್ರೊಫೆಸರ್ ಸುಮಂತ್ರ ದಾಸ್ ಅವರಿಗೆ, ಅದನ್ನು ಕನ್ನಡಕ್ಕೆ ಅವತರಣಗೊಳಿಸಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿರುವಂಥ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ, ಮತ್ತು ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರಾದ ಗಣಪತಿ ಗೌಡರಿಗೆ ವಿಶೇಷವಾಗಿ ಧನ್ಯವಾದ ಹೇಳಿ, ನಿಮ್ಮೆಲ್ಲರಿಗೆ ಶುಭಾಶಯ ಹೇಳಿ, ನಾನು ಸೈನಿಕ, ನಮ್ಮ ಸೈನಿಕರಿದ್ದಾರೆ, ನಮ್ಮಲ್ಲಿ ಎಷ್ಟಂತ ಹೇಳಿದರೆ ಫೋನ್ ಹೇಳಿದ್ರು ರಾಮ್ ರಾಮ್ ಸಾಬ್, ಜೈ ಹಿಂದ್ ಸಾಬ್ ಅಂತ ಹೇಳ್ತೀವಿ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹೇಳೋದಿಲ್ಲ. ಯೂನಿಟಿಗೆ ಹೋದರೆ ಜೈ ಹಿಂದ್ ಅಂತಲೇ ವಿಶ್ ಮಾಡ್ತೀವಿ. ಒಂದ್ಸಲ ನಾವೆಲ್ಲರೂ ಮುಸ್ತಿ ಬಿಗಿ ಮಾಡಿ ಒಂದು 3 ಸಲ ಜೈ ಹಿಂದ್ ಹೇಳ್ಬೋದಾ? ಕುಲಪತಿಗಳ ಅನುಮತಿ ಕೊಡ್ತೀನಿ, ಹೇಳ್ಬೋದಲ್ವಾ? ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.